ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಸ್ನೇಹ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್. ಇವತ್ತು ಮನೇಲಿದ್ದೆ, ಸೊ ನನಗೆ ಏನು ವ್ಲಾಗ್ ಮಾಡಲಿ ಅನ್ನೋ ಐಡಿಯಾ ಕೂಡ ಸಿಗ್ತಿಲ್ಲ. ಆ್ಯಂಡ್ ಯಾವ ಥರ ಕಂಟೆಂಟ್ನ ಐಡಿಯಾಸ್ಗಳನ್ನ ಹುಡುಕಬೇಕು, ಡೈಲಿ ಹೇಗೆ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ಈ ಲಾಸ್ಟ್ ವೀಕಿಂದ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬರ್ಸ್ ಮಾಡ್ತಿದ್ದೀರಾ, ಆ್ಯಂಡ್ ವ್ಯೂ ಕೂಡ ತುಂಬ ಚೆನ್ನಾಗಿ ಹೋಗ್ತಿದೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತೇನು ವ್ಲಾಗ್ ಮಾಡಬೇಕು ನಿಜ ಗೊತ್ತಿಲ್ಲ. ನಾನು ಅಂದರೆ ಫೌಂಡೇಶನು, ಕಾಂಪ್ಯಾಕ್ಟ್ ಅಥವಾ ಮೇಕಪ್ ಐಟಮ್ಸ್ ಏನಿದೆ ಅದು ಯಾವುದೂ ಯೂಸ್ ಮಾಡ್ತಿರ್ಲಿಲ್ಲ. ರೋಸ್ ವಾಟರ್ ಬಿಟ್ಟರೆ ಪಾಂಡ್ಸ್ ಕ್ರೀಮ್, ಇದು ಆಲ್ರೆಡಿ ಹಿಂದೆ ನಾನು ವೀಡಿಯೋ ಮಾಡಿದ್ದೆ. ಬಟ್ ಇವತ್ತೇನಂತ ಅಂದರೆ, ನಾನು ಬಿಜಾಪುರಕ್ಕೆ ಶೂಟಿಂಗ್ ಹೋದಾಗ ಅಲ್ಲಿ ಹೇಳಿದ್ದು ಅಂದರೆ ಕ್ಯಾಮ್ರಾಗೆ ನಾವು ಬ್ರೈಟಾಗಿ ಕಾಣಿಸ್ಬೇಕು ಅಂತ, ಅಂದರೆ ಲೈಟಾಗಿ ಆದರೂ ಮೇಕಪ್ ಮಾಡಿರಬೇಕು ಅಂತ. ಸೊ ಅದಕ್ಕೋಸ್ಕರ ಅಲ್ಲಿಂದ ಬಂದ ಕೂಡಲೇ ಫ್ರೆಂಡ್ ಹತ್ರ ಸಜೆಸ್ಟ್ ತೊಗೊಂಡು ಒಂದು ಫೌಂಡೇಶನು ಮತ್ತು ಕಾಂಪ್ಯಾಕ್ಟ್ ಅವಳು ಸಜೆಸ್ಟ್ ಮಾಡಿದ್ಲು, ಅದನ್ನು ತೊಗೊಂಡಿದ್ದೀನಿ ಕೂಡ, ಅಪ್ಲೈ ಕೂಡ ಮಾಡಿದ್ದೀನಿ ಸ್ಕಿನ್ಗೆ. ನನಗೆ ಸೂಟ್ ಆಗಿದೆ ಅಂತ ಅನ್ಕೋತೀನಿ. ಅದು ಯಾವ ಸಲನೂ ತೊಗೊಂಡಿರಲಿಲ್ಲ, ಯಾವಾಗಲೂ ಅಪ್ಲೈ ಮಾಡಿಲ್ಲ, ಸ್ಕಿನ್ನಲ್ಲಿ ಹಾಳಾಗ್ಬಿಡುತ್ತೋ ಅನ್ನೋ ಭಯಕ್ಕೆ. ನಿಮಗೂ ಕೂಡ ಇಂಟ್ರಡ್ಯೂಸ್ ಮಾಡಿ. ಇದೇ ಫೌಂಡೇಶನ್, ಲ್ಯಾಕ್ಮೆ ಅವ್ರದ್ದು CC ಕ್ರೀಮು. ಬಿಗಿನರ್ಸ್ಗೆ ಅಂದರೆ ಇವಾಗ ಮೇಕಪ್ ಮಾಡ್ಕೊಳ್ಳೋಕೆ ಶುರು ಮಾಡಿರೋರಿಗೆ ಇದು ಸೆಟ್ ಆಗುತ್ತೆ ಅನ್ಕೋತೀನಿ. ನನ್ನ ಫೇಸ್ಗೂ ಅಷ್ಟೇ ಸೆಟ್ ಆಯಿತು, ಡ್ರೈ ಸ್ಕಿನ್ ನಂದು. ಆ್ಯಂಡ್ ಡ್ಯಾಸ್ಲರ್ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್ನ ಅವ್ಳು ಸಜೆಸ್ಟ್ ಮಾಡಿದ್ದು ನನಗೆ. ಇವಾಗ ಅಪ್ಲೈ ಮಾಡಿದ್ದೀನಿ, ಏನು ಚೆನ್ನಾಗಿದೆ ಓಕೆ. ಆ್ಯಂಡ್ ನಾನು ತಗೋತಾನೆ ಇರಲಿಲ್ಲ, ತೊಗೊಂಡಿದ್ದು ಒಂದೇ ರೀಸನ್, ಶೂಟಿಂಗ್ ಕರೀತಿದ್ದಾರೆ, ನಾನು ಕೂಡ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಒಂದೇ ರೀಸನ್ಗೆ. ಯಾರಾದರೂ ಬಿಗಿನರ್ಸ್ ಮೇಕಪ್ ಮಾಡ್ಕೋಬೇಕು ಅಂತ ಇದ್ದರೆ ಇವೆರಡನ್ನ ಆರಾಮಾಗಿ ತೊಗೋಬೋದು. ಆ್ಯಂಡ್ ಇದು ಕಾಸ್ಟ್ ಕೂಡ ಜಾಸ್ತಿ ಏನಲ್ಲ, ಇದು ಜಸ್ಟ್ 100 ರೂಪೀಸ್, ಇದು ಕೂಡ 100. ಆ್ಯಂಡ್ ನನ್ನ ಬಗ್ಗೆ ನಮ್ಮ ಮನೆಯವರೆಲ್ಲ ಏನು ಹೇಳ್ತಾರೆ, ಎಲ್ಲರ ಹತ್ರ ಹೋಗಿ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬಂದಿದ್ದ ಐಡಿಯಾ ಅದೇ ನನಗೆ. ಅನ್ನಿ ಗೈಸ್ ಸರ್ ಹತ್ರ. ಆ್ಯಂಡ್ ನಿನ್ನೆ ನನಗೆ ರಿಸಲ್ಟ್ ಬಂತು, ಫೈನಲ್ ಇಯರ್ದು 5th ಸೆಮ್ದು ರಿಸಲ್ಟ್ ಬಂದಿದೆ ನನಗೆ. ಚೆನ್ನಾಗಿ ಬಂದಿದೆ ರಿಸಲ್ಟು, ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ನನಗೆ ಏನಂತ ಅಂದರೆ, ತುಂಬ ಚೆನ್ನಾಗಿ ಓದಿದ್ದೆ, ಯಾಕಂದರೆ ಇನ್ಸ್ಟಾಗ್ರಾಮ್ಗಾಗಲಿ ವ್ಲಾಗ್ಗಾಗಲಿ ಏನೂ ಕೂಡ ಟೈಮೇ ಕೊಟ್ಟಿಲ್ಲ. ಅಷ್ಟು ಓದು ಅಷ್ಟು ಓದಿದ್ದಕ್ಕೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ನನಗೆ ತುಂಬಾ ಖುಷಿ ಆಯಿತು ರಿಸಲ್ಟ್ ನೋಡ್ಬಿಟ್ಟು. ಬಟ್ ಏನು ಬೇಜಾರು ಅಂತ ಅಂದರೆ, ಫೋರ್ತ್ ಸೆಮ್ಮಲ್ಲಿ ಕೂಡ 9.2 ಇತ್ತು, ಈ ಸೆಮ್ಮು 9.2. ಹೆಚ್ಚೂ ಆಗಿಲ್ಲ, ಇತ್ತ ಕಡಿಮೆನೂ ಆಗಿಲ್ಲ. ಬಟ್ ಇರೋ ಲಾಸ್ಟ್ ಸೆಮ್ಮು 6th ಸೆಮ್ಮಲ್ಲಿ 10 ಆಗಲ್ಲ ಗೊತ್ತು, ಅದ್ರ ಹತ್ರ ರೀಚ್ ಮಾಡಬೇಕು ಅಂತ ಒಂದು ಗೋಲ್ ಇಟ್ಕೊಂಡಿದ್ದೀನಿ ಮೈಂಡಲ್ಲಿ. ಹಾಗಂತ ವ್ಲಾಗ್ಗಾಗಲಿ ಇನ್ಸ್ಟಾಗ್ರಾಮ್ಗಾಗಲಿ ಏನೂ ಪ್ರಾಬ್ಲಮ್ ಆಗಲ್ಲ, ಎಂಟರ್ಟೈನ್ ಮಾಡ್ತಾ ಇರ್ತೀನಿ ಗೈಸ್. ಹಾಯ್ ಗೈಸ್, ಇವನು ನಮ್ಮ ಅಣ್ಣ ಗಣೇಶಣ್ಣ ಅಂತ. ಇವನಿಗೆ ಹುಡುಗಿ ಸಿಗ್ತಿಲ್ಲ, ಯಾರಾದರೂ ಹುಡುಗಿರಿದ್ರೆ ಸ್ವಲ್ಪ ಕಮೆಂಟ್ ಮಾಡಿ, ನಮ್ಮ ಅಣ್ಣನ ಮದುವೆ ಆಗೋಂಗಿದ್ರೆ. ಆಮೇಲೆ ಏನಾದರೂ ಹೇಳೋಣ, ಯಾವ ಥರ ಹುಡುಗಿ ಬೇಕು ಹೇಳು, ಹೇಳು. ಆಮೇಲೆ ಹೇಳು, ನಿಂಗೆ ಯಾವ ಥರ ಹುಡುಗಿ ಬೇಕು ಹೇಳು. ನಿಮ್ಗೆ ಯಾಕೆ ಬೇಕದು, ಚಿಕ್ಕ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಹೇಳ. ನೋ ವೇ, ಇಲ್ಲ, ನೋ ವೇ. ಹಾಯ್ ಗೈಸ್, ಇವರು ನಮ್ಮಪ್ಪ ಕಾಂತರಾಜು ಅಂತ. ನೋಡಿ, ಮೂಗಿನ ಮೇಲೆ ಕಲೆ ಮಾಡ್ಕೊಂಡೈತೆ. ಯಾಕೆ ಮಾಡ್ಕೊಂಡಪ್ಪ? ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತ್ತಾರೆ, ನಮ್ಮನ್ನ ತುಂಬಾ ಗೋಳಿಕೊಂಡಿದ್ದಾರೆ. ಕರೆಕ್ಟಾಗಿ ಹೇಳಪ್ಪ, ನನ್ನ ಬಗ್ಗೆ ಏನಾದ್ರು ಹೇಳಪ್ಪ. ನನ್ನ ಬಗ್ಗೆ ನನ್ನ ಚಾನಲ್ ನೋಡೋರಿಗೆ ಗೊತ್ತಿಲ್ಲ, ಹೇಳು ಏನಾದ್ರು. ಎಷ್ಟು ಕೆಲಸ ಮಾಡ್ತೀನಿ ಹೊಲದಲ್ಲೆಲ್ಲ. ಕೆಲಸ ಮಾಡ್ತಾಳೆ, ಒಂದು ಕೆಲಸ ಬಿಟ್ಟು ಎಲ್ಲ ಕೆಲಸ ಮಾಡ್ತಾಳೆ. ಅಪ್ಪ ನಿಜ ಬರಲ್ವೇನಪ್ಪ ಹೊಲಕ್ಕೆ? ಅದನ್ನೆಲ್ಲ ಹಾಕಿದ್ದೀನಿ ವ್ಲಾಗ್ಗೆ, ಹೇಳು ಏನಾದ್ರು. ಚೆನ್ನಾಗಿ ಕೆಲಸ ಮಾಡ್ತಾಳೆ ಬಿಡವ. ನಿಮ್ಮ ಮುಂದೆ ಹೇಳಪ್ಪ ಏನಾದ್ರು ಹೇಳಪ್ಪ. ಟೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ಜೌರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ, ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ. ಎಸ್, ಇವರು ನಮ್ಮ ಅಮ್ಮ ಪಂಕಜ ಅಂತ. ಎಲ್ಲದಕ್ಕೂ ಫುಲ್ ಸಪೋರ್ಟ್ ಮಾಡ್ತಾರೆ ನನಗೆ. ಏನಾದರೂ ಹೇಳಮ್ಮ. ನಮಗೆ 3 ಜನ ಹೆಣ್ಮಕ್ಳು, 2 ಓದೋದಲ್ಲೂ ಫಸ್ಟು, ಆರ್ಟ್ ಮಾಡೋದ್ರಲ್ಲೂ ಫಸ್ಟು, ಶೂಟಿಂಗ್ ಹೋಗ್ತಾಳೆ,
ಮನೇಲಿ ತಿಂಡಿ ಅಡಿಗೆ ಎಲ್ಲ ಮಾಡ್ತಾಳೆ. ನೋಡಿ 3 ಜನ ಒಳ್ಳೆ ಅಪರಂಜಿ ತರ ಮಕ್ಕಳು ನಮ್ಗೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಏನು ನೋಡ್ತಿದ್ಯಾ? ಹಾಂ, ಏನು ನೋಡ್ತಿದ್ಯಾ? ಆಡಕ್ಕೆ ಏನು ಕೆಲಸ ಇಲ್ವಾ? Very interesting, but I don't care. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆ್ಯಂಡ್ ಹೆಲ್ಪ್ ಮಾಡ್ತಿರೋದಕ್ಕೆ. ಏನಾದರೂ ನೀವು ಕೂಡ ಸಜೆಸ್ಟ್ ಮಾಡಿ ನನಗೆ ವ್ಲಾಗ್ ಮಾಡೋದಕ್ಕೆ ಕಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿ. ಆ್ಯಂಡ್ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ವ್ಲಾಗ್ ಮಾಡಬೇಕು, ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು ಲೈಫಲ್ಲಿ ಅನ್ನೋದು ನನ್ನ ಗೋಲು. ಅದಕ್ಕೆ ಯೂಟ್ಯೂಬ್ ಸಪೋರ್ಟ್ ಆಗಿ ನಿಲ್ಲುತ್ತೆ ಅಂತ. ಏನಾದರೂ ನಾನು ಲೈಕ್ ಶಾರ್ಟ್ ಫಿಲ್ಮ್ ಮಾಡಿದೆ ಅಥವಾ ಸಾಂಗ್ ಮಾಡ್ತಿದ್ದೀನಿ ಇವಾಗ, ಅದೆಲ್ಲ ಜನಗಳಿಗೆ ಪ್ರಚಾರ ಮಾಡೋದಕ್ಕೋಸ್ಕರ ಯೂಟ್ಯೂಬ್ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಂಡು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು. ಬಟ್ 3 ಮಂತ್ಗೆ 231 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ.